ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭಮೇಳದಲ್ಲಿ ನಾವು ಭಾಗಿಯಾಗಬೇಕಂತ ಸಾಕಷ್ಟು ಜನ ಕನಸನ್ನು ಕಾಣ್ತಾನೆ ಇರ್ತಾರೆ. ಆದರೆ ಇಲ್ಲಿಂದ ಪ್ರಯಾಗ್ರಾಜ್ ತುಂಬ ದೂರ ಮತ್ತು ಜಾಸ್ತಿ ಖರ್ಚಾಗುತ್ತೆ ಅಂತ ಆ ಕನಸನ್ನು ಅಲ್ಲಿಗೆ ಕೈಬಿಟ್ಟು ಬಿಡ್ತಾರೆ. ಹಾಗಾದರೆ ಕಡಿಮೆ ಖರ್ಚಲ್ಲಿ ಕುಂಭಮೇಳಕ್ಕೆ ಹೋಗುವುದು ಹೇಗೆ ಅಂತೀರಾ? ಇದೇ ಇವತ್ತಿನ ವಿಶೇಷ. ಕಡಿಮೆ ಖರ್ಚಲ್ಲಿ ಕುಂಭಮೇಳಕ್ಕೆ ಹೋಗುವುದು ಹೇಗೆ? ನಾನು ವೀರೇಶ್ ಶಿವಾನಂದ್ ಅಂಬಿ. ವೀಕ್ಷಕರೇ, ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭಮೇಳದ ಪ್ರಮುಖ ದಿನವಾದ ಮೌನಿ ಅಮಾವಾಸ್ಯೆ ಹತ್ತಿರವಾಗ್ತಾ ಇದೆ. ಜನವರಿ 29ರಂದು ಬರಲಿರುವಂತಹ ಮೌನಿ ಅಮಾವಾಸ್ಯೆಯ ದಿನ ಅಂದು ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮ ಕ್ಷೇತ್ರದಲ್ಲಿ ಸುಮಾರು 5 ಕೋಟಿ ಜನ ಸ್ನಾನ ಮಾಡಲಿದ್ದಾರೆ ಅಂತ ಅಂದಾಜು ಕೂಡ ಮಾಡಲಾಗಿದೆ. ಇಂತಹದೊಂದು ಮಹಾ ಉತ್ಸವಕ್ಕೆ ಪ್ರಯಾಗ್ರಾಜ್ ಯಾವತ್ತಿನಿಂದಲೂ ಕೂಡ ಅಣಿಯಾಗ್ತಾನೇ ಇದೆ. ಮಾತ್ರವಲ್ಲ, ಕಳೆದ 1 ತಿಂಗಳಿನಿಂದ ನಡೀತಾ ಇರುವಂತಹ ಈ ಮಹಾ ಕುಂಭಮೇಳದಲ್ಲಿ ಈಗಾಗಲೇ 10 ಕೋಟಿಗೂ ಹೆಚ್ಚಿನ ಜನ ಬಂದು ಪವಿತ್ರ ಸ್ನಾನವನ್ನು ಮಾಡಿ ಹೋಗಿದ್ದಾರೆ. ಈ ದೇಶದ ನಾನಾ ಸಂತರು, ಸಾಧುಗಳು, ಬಾಬಾಗಳು ಇಲ್ಲಿ ಬೀಡು ಕೂಡ ಬಿಟ್ಟಿದ್ದಾರೆ. ದಶನಾಮಿ ಅಖಾಡಗಳು, ಸಾಧು ಸಂತರು ಇಲ್ಲಿ ಗುಂಡಾರಗಳನ್ನು ನಿರ್ಮಿಸಿಕೊಂಡು ನಾನಾ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಅಗೋರಿ ಬಾಬಾಗಳು, ನಾಗಾ ಬಾಬುಗಳು ಇಲ್ಲಿ ಗಂಗೆಯ ದಡದಲ್ಲಿ ಹೆಜ್ಜೆಗೆ ಒಬ್ಬರಂತೆ ಓಡಾಡ್ತಾ ಇದ್ದಾರೆ. ಇನ್ನು ಭೂಮಿಯ ಮೇಲಿನ ಈ ಅತಿ ದೊಡ್ಡ ಉತ್ಸವದಲ್ಲಿ ಪಾಲ್ಗೊಳ್ಳುವ ಉತ್ಸಾಹ ನಿಮಗೂ ಕೂಡ ಇದೆಯಾ? ಹಾಗಾದರೆ ಇಲ್ಲಿದೆ ಕೆಲವೊಂದಿಷ್ಟು ನಿಮಗೆ ಮಹಾಕುಂಭಮೇಳದ ಟಿಪ್ಸ್ಗಳು. ಕುಂಭಮೇಳಕ್ಕೆ ಹೋಗುವುದು ಹೇಗೆ ಅಂತ ನೋಡಿದಾಗ, ಮಹಾಕುಂಭಮೇಳಕ್ಕೆ ಹೋಗಬೇಕಾದ್ರೆ ಪ್ರಯಾಣ ಮತ್ತು ತಂಗುವಂತಹ ಕುರಿತು ಮುಂಗಡ ನೀವು ಕಾಯ್ದಿರಿಸಿಕೊಳ್ಳುವುದು ಅತಿ ಉತ್ತಮ. ಯಾಕಂದರೆ ವೀಕ್ಷಕರೇ, ಲಕ್ಷಾಂತರ ಪ್ರವಾಸಿಗರು ಹಾಗೂ ಭಕ್ತರು ಪ್ರಪಂಚದಾದ್ಯಂತ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಆಗಮಿಸ್ತಾ ಇದ್ದಾರೆ. ಅಲ್ಲಿಗೆ ಹೋದ ನಂತರ ಯಾವುದೇ ತೊಂದರೆ ಆಗದಂತೆ ನೀವು ಮುಂಚಿತವಾಗಿ ಕೆಲವೊಂದಿಷ್ಟು ಪ್ಲ್ಯಾನನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ಕುಂಭಮೇಳಕ್ಕೆ ಹೋಗುವುದು ಹೇಗೆ, ಇನ್ನು ಹೋದ ನಂತರ ಎಲ್ಲಿ ಉಳಿದುಕೊಳ್ಳಬೇಕೆಂಬುದು ಮೊದಲೇ ಕೂಡ ನೀವು ತಿಳಿದುಕೊಳ್ಳಿ. ಅಗತ್ಯವಿದ್ದರೆ ಸರ್ಕಾರಿ ಟ್ರಾವೆಲ್ ಏಜೆನ್ಸಿಗಳ ಸಹಾಯವನ್ನು ಪಡೆದುಕೊಳ್ಳುವುದು ತುಂಬ ಸೂಕ್ತ. ಕರ್ನಾಟಕದಿಂದ ಮಹಾಕುಂಭಮೇಳ ನಡೆಯುವಂತಹ ಪ್ರಯಾಗ್ರಾಜ್ಗೆ ಕೆಲವೊಂದಿಷ್ಟು ವಿಶೇಷ ರೈಲುಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 8 ಸಾಮಾನ್ಯ ಮತ್ತು ವಿಶೇಷ ರೈಲುಗಳು ಪ್ರಯಾಗ್ರಾಜ್ ತಲುಪಲು ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ಇದಲ್ಲದೆ ನೈಋತ್ಯ ರೈಲ್ವೆಯು ಕೂಡ ಕರ್ನಾಟಕದ ಭಕ್ತರಿಗಾಗಿ ಬೆಂಗಳೂರಿನಿಂದ ಹೆಚ್ಚಿನ ಸೇವೆಗಳನ್ನು ಕೂಡ ನಡೆಸ್ತಾ ಇದೆ. ಅದರಲ್ಲಿ ಬೆಂಗಳೂರು ಟು ಧಾನಪುರ ಡೈಲಿ ಎಕ್ಸ್ಪ್ರೆಸ್, ಬೆಂಗಳೂರು ಟು ಪಾಟ್ನಾ ಸಾಪ್ತಾಹಿಕ ಹಮ್ಸಫರ್ ಎಕ್ಸ್ಪ್ರೆಸ್, ಬೆಂಗಳೂರು ಟು ಪಾಟಲಿಪುತ್ರ ವೀಕ್ಲಿ ಎಕ್ಸ್ಪ್ರೆಸ್, ಮೈಸೂರು ದರ್ಬಾಂಗ್ ಬಾಗ್ಮತಿ ಸಾಪ್ತಾಹಿಕ ಎಕ್ಸ್ಪ್ರೆಸ್, ಯಶವಂತಪುರ ಲಕ್ನೋ ವೀಕ್ಲಿ ಎಕ್ಸ್ಪ್ರೆಸ್, ಮೈಸೂರು ವಾರಣಾಸಿ ದ್ವಿವಾರ ಎಕ್ಸ್ಪ್ರೆಸ್, ಬೆಂಗಳೂರು ಧಾನಪುರ ಸಾಪ್ತಾಹಿಕ ಹಮ್ಸಫರ್ ಎಕ್ಸ್ಪ್ರೆಸ್ಗಳು ಡೈಲಿ ಓಡಾಡ್ತಾ ಇವೆ. ಜೊತೆಗೆ ಫೆಬ್ರವರಿ 15 ಮತ್ತು ಮಾರ್ಚ್ 1ರಂದು ಮೈಸೂರು ಧಾನಪುರ ಕುಂಭಮೇಳ ರೈಲು ಹೊರಡಲಿದೆ. ಇನ್ನು ಫೆಬ್ರವರಿ 19 ಮತ್ತು ಮಾರ್ಚ್ 5ರಂದು ಈ ರೈಲುಗಳು ವಾಪಸ್ ಬರುತ್ತೆ. ಇನ್ನು ಬೆಂಗಳೂರು ಮತ್ತು ಮೈಸೂರಿನಿಂದ 4 ವಿಶೇಷ ರೈಲುಗಳನ್ನು ಬಿಡಲಾಗಿದೆ. ಇದರ ಕುರಿತು ಹೆಚ್ಚಿನ ವಿವರಗಳು ನಿಮಗೆ ರೈಲ್ವೆ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಇನ್ನು ಇವುಗಳ ಟಿಕೆಟ್ ದರ ಸುಮಾರು 3,000 ರೂಪಾಯಿಗಳ ಆಸುಪಾಸಿನಲ್ಲಿದೆ. ಇನ್ನು ನೀವು ವಿಮಾನದಲ್ಲಿ ಹೋಗೋದಾದರೆ 10 ಹಲವು ವಿಮಾನ ಸಂಸ್ಥೆಗಳು ಕೂಡ ಫ್ಲೈಟ್ ಸೇವೆಯನ್ನು ಒದಗಿಸ್ತಾ ಇವೆ. ನೀವುಗಳು ಕೂಡ ಅದನ್ನು ಪಡೆದುಕೊಳ್ಳಬಹುದು. ಇಂಡಿಗೋ, ಏರ್ ಇಂಡಿಯಾ, ಆಕಾಶ್ ಏರ್ ಮತ್ತು ಸ್ಪೈಸ್ ಜೆಟ್ 2025ರ ಈ ಮಹಾಕುಂಭಮೇಳಕ್ಕಾಗಿ ಜನವರಿ 12ರಿಂದ ಫೆಬ್ರವರಿ 28ರವರೆಗೆ ಬೆಂಗಳೂರಿನಿಂದ ಪ್ರಯಾಗ್ರಾಜ್ಗೆ ವಿಶೇಷವಾದಂತಹ ವಿಮಾನಗಳನ್ನು ನಿರ್ವಹಿಸಲಾಗ್ತಾ ಇದೆ. ಬೆಂಗಳೂರಿನಿಂದ ಪ್ರಯಾಗ್ರಾಜ್ಗೆ ತಲುಪಲು ನೇರವಾದಂತಹ ವಿಮಾನಗಳು ಇವೆ. ಇನ್ನು ಇದು ಸುಮಾರು 2.5 ಗಂಟೆಗಳನ್ನು ತೆಗೆದುಕೊಳ್ಳುತ್ತೆ. ಅಲ್ಲದೆ ದಿಲ್ಲಿ ಹಾಗೂ ಲಕ್ನೋಗೆ ಹೋಗಿ ಅಲ್ಲಿ ಸ್ಟಾಪ್ ನೀಡಿ ಹೋಗುವಂತಹ ವಿಮಾನಗಳು ಕೂಡ ಈ ಪಟ್ಟಿಯಲ್ಲಿವೆ. ಈ ವಿಮಾನಗಳ ಟಿಕೆಟ್ ದರ ಇದೀಗ 12,000 ರೂಪಾಯಿದಿಂದ 50,000 ರೂಪಾಯಿಗಳವರೆಗೆ ಇದೆ. ಇನ್ನು ಬಹಳ ಮುಂಚಿತವಾಗಿ ನೀವು ಬುಕ್ಕಿಂಗ್ ಮಾಡಿಕೊಂಡ್ರೆ ಕಡಿಮೆ ದರದಲ್ಲಿ ನಿಮಗೆ ಟಿಕೆಟ್ಗಳು ಕೂಡ ಲಭ್ಯ ಸಿಗುತ್ತೆ. ಇನ್ನು ಈ ಕುರಿತು ಹೆಚ್ಚಿನ ವಿವರ ಕೂಡ ಮೇಕ್ ಮೈ ಟ್ರಿಪ್ ಮೊದಲಾದಂತಹ ಜಾಲತಾಣಗಳಲ್ಲಿ ನಿಮಗೆ ಸಿಗುತ್ತೆ. ಹಾಗಾದರೆ ವೀಕ್ಷಕರೇ, ಕುಂಭಮೇಳದಲ್ಲಿ ತಂಗೋದು ಎಲ್ಲಿ? ಹೀಗೆಲ್ಲ ನೋಡಿದಾಗ ನಾವು ಕುಂಭಮೇಳದಲ್ಲಿ ನೀವು ತಂಗೋಕೆ ನಿಮ್ಮ ಬಜೆಟ್ಗೆ ತಕ್ಕಂತೆ ಹೋಟೆಲ್ಗಳು, ಹೋಮ್ ಸ್ಟೇಗಳು, ರೆಸಾರ್ಟ್ಗಳು ಕೂಡ ಇವೆ. ಆದರೆ 1 ತಿಂಗಳ ಹಿಂದೆ ಇದ್ದಂತಹ ದರಗಳು ಈಗ 3-4 ಪಟ್ಟು ಹೆಚ್ಚಾಗಿವೆ. ಆದರೆ ವಿವಿಧ ಧರ್ಮಶಾಲಾಗಳು, ಆಶ್ರಮಗಳು ಹಾಗೂ ಉತ್ತರ ಪ್ರದೇಶದ ಸರ್ಕಾರ ಟೆಂಟ್ಗಳನ್ನು ಕೂಡ ಹಾಕಿದೆ. ಇನ್ನು ಇಲ್ಲಿ ನಿಮಗೆ ಕಡಿಮೆ ಹಾಗೂ ಸಾಂಕೇತಿಕ ದರದಲ್ಲಿ ಉಳಿದುಕೊಳ್ಳುವ ಅವಕಾಶ ಕೂಡ ಇದೆ. ಇಸ್ಕಾನ್,
ಆಗಮನ್ ಇಂಡಿಯಾ, ಕುಂಭ ಶಿಬಿರ, ಕುಂಭಮೇಳ ಭಾರತ್, ಸಂಗಮ್ ನಿವಾಸ್ ಪ್ರಯಾಗ್ರಾಜ್, ಕುಂಭ ಯಾತ್ರೆ, ಕುಂಭಗ್ರಾಮ್, IRCTC ಪ್ರವಾಸೋದ್ಯಮ ಶಿಬಿರಗಳ ಟೆಂಟ್ಗಳು ಕೂಡ ನಿಮಗೆ ಇಲ್ಲೆಲ್ಲ ಕಾಮನ್ ಶೌಚಾಲಯಗಳು ಇರೋದರಿಂದ ಹಾಗೂ ಸ್ನಾನದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಪ್ರತಿಯೊಂದು ಟೆಂಟ್ಗಳಲ್ಲಿ. ಇನ್ನು ಕುಂಭಮೇಳದಲ್ಲಿ ನೀವು ಆಹಾರದ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ನಾನಾ ದಾನಿಗಳು ಇಲ್ಲಿ ಉಚಿತವಾಗಿ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರತಿನಿತ್ಯ 24 ಗಂಟೆಗಳ ಕಾಲವೂ ಕೂಡ ಒಂದಲ್ಲ ಒಂದು ಕಡೆ ಅನ್ನ ದಾಸೋಹ ನಡೀತಾನೆ ಇರುತ್ತೆ. ಇನ್ನು ಅಲ್ಲಿನ ಆಹಾರವನ್ನು ನೀವು ಕೂಡ ಸೇವಿಸಬಹುದು. ಇನ್ನು ಕುಂಭಮೇಳಕ್ಕೆ ನೀವು ಏನೇನು ತೆಗೆದುಕೊಂಡು ಹೋಗಬೇಕು ಅಂತ ಕೇಳಿದಾಗ, ಕುಂಭಮೇಳಕ್ಕೆ ಹೋಗುವ ಮೊದಲು ನೀವು ಅಗತ್ಯವಾದಂತಹ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಳ್ಳಲೇಬೇಕಾಗುತ್ತೆ. ಅಲ್ಲಿಗೆ ತೆರಳಿದ ನಂತರ ನಿಮಗೆ ಬೇಕಾಗಿರುವಂತಹ ವಸ್ತುಗಳು ಇಲ್ಲ ಎನ್ನುವಂತಹ ಒತ್ತಡಕ್ಕೆ ನೀವು ಒಳಗಾಗದಂತೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಮೊದಲೇ ನೀವು ಸಿದ್ಧಪಡಿಸಿಕೊಳ್ಬೇಕು. ಇನ್ನು ಬಹಳ ದೂರ ನಡೆಯೋಕ್ಕೆ ಆಗದೇ ಇರೋರು ಸೂಕ್ತವಾದಂತಹ ಪಾದರಕ್ಷೆಗಳನ್ನು ಧರಿಸ್ಕೊಳ್ಳಿ. ಇನ್ನು ಪಾದಗಳು ಜಾರದಂತೆ ಗ್ರಿಪ್ ಆಗಿರ್ತಕ್ಕಂತಹ ಸ್ಯಾಂಡಲ್ಗಳು ಅಥವಾ ಶೂಗಳನ್ನು ಇಟ್ಕೊಳ್ಳಬೇಕಾಗುತ್ತೆ. ಇನ್ನು ಅಲ್ಲಿ ರಾತ್ರಿ ತಾಪಮಾನ ಸ್ವಲ್ಪ ತುಂಬ ಚಳಿ ಇರೋದರಿಂದ ಬೆಚ್ಚಗಿನ ಒಂದು ಬಟ್ಟೆಗಳನ್ನು ಅಥವಾ ಜರ್ಕಿನ್ಗಳನ್ನು ಕೊಂಡೊಯ್ಯಬೇಕಾಗುತ್ತೆ. ಸಾಧ್ಯ ಆದರೆ ನೀವು ಡೈಲಿ ಸೇವಿಸ್ತಾ ಇರತಕ್ಕಂತಹ ಒಂದು ಮೆಡಿಸಿನ್ಸ್ಗಳಾಗಿರ್ಬೋದು, ಬೇರೆ ಬೇರೆ ಔಷಧಿಗಳಾಗಿರ್ಬೋದು ತೆಗೆದುಕೊಂಡ್ರೆ ಇನ್ನೂ ಉತ್ತಮವಾದಂಥ ಒಂದು ವಾತಾವರಣವನ್ನು ನೀವು ಅನುಭವಿಸಬಹುದು. ಅದೇ ರೀತಿಯಾಗಿ ಕುಂಭಮೇಳಕ್ಕೆ ಹೋಗುವವರು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಬಿಕಾಸ್ ಆಫ್ ವಾತಾವರಣದ ದೃಷ್ಟಿಯಿಂದ ಕುಂಭಮೇಳಕ್ಕೆ ಲಕ್ಷಾಂತರ ಜನರು ಬರ್ತಾ ಇದ್ದಾರೆ. ಇನ್ನು ಈ ಸಮಯದಲ್ಲಿ ವೈರಸ್ ಹರಡುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಯಾಕಂದರೆ ಈ ಹಿಂದೆ ಚೀನಾದ HMP ವೈರಸ್ ಈಗಾಗಲೇ ಜನರನ್ನು ಭಯಭೀತಿಗೊಳಿಸ್ತಾ ಇರೋದರಿಂದ ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳನ್ನು ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇನ್ನು ನೀವು ತಿನ್ನುವಂತಹ ಆಹಾರ ಮತ್ತು ಕುಡಿಯುವ ನೀರಿನ ಬಗ್ಗೆ ವಿಶೇಷವಾಗಿ ಜಾಗರೂಕತೆಯನ್ನು ವಹಿಸ್ಕೋಬೇಕಾಗತ್ತೆ. ಸಾಧ್ಯ ಆದರೆ ಪ್ರತ್ಯೇಕವಾದಂತಹ ಕುಡಿಯುವ ನೀರಿನ ಬಾಟಲ್ಗಳನ್ನು ಕೊಂಡೋದರೆ ಸೂಕ್ತ ಅಂತ ಹೇಳ್ಬೋದು. ಜೊತೆಗೆ ಇನ್ನೂ ಕೆಲವು ಪ್ರಮುಖವಾದಂತಹ ಸೂಚನೆಗಳನ್ನು ನೀವು ಪಾಲಿಸಲೇಬೇಕಾಗುತ್ತೆ. ಅವುಗಳಂದರೆ, ಜನಸಂದಣಿ ಇರುವಂತಹ ಪ್ರದೇಶಗಳಿಗೆ ಹೋಗುವಾಗ ಬೆಲೆ ಬಾಳುವ ವಸ್ತುಗಳನ್ನು ಅಥವಾ ಚಿನ್ನಾಭರಣಗಳನ್ನು ತೆಗೆದುಕೊಂಡು ಹೋಗದಿರುವುದು ಅತ್ಯಂತ ಉತ್ತಮ. ಹಾಗೂ ಮೊಬೈಲ್ ಫೋನ್, ಹಣ ಮತ್ತು ಗುರುತಿನ ಚೀಟಿಗಳನ್ನು ಎಚ್ಚರಿಕೆಯಿಂದ ಇಟ್ಕೊಳ್ಬೇಕಾಗತ್ತೆ. ಇನ್ನು ಒಂಟಿಯಾಗಿ ಹೋಗುವ ಬದಲು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹೋಗಿ ಲಕ್ಷಾಂತರ ಜನ ಸೇರುವಾಗ ಮೊಬೈಲ್ ನೆಟ್ವರ್ಕ್ ಕೈಕೊಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ತುರ್ತು ಬಳಕೆಗಾಗಿ ಕೆಲವೊಂದಿಷ್ಟು ಸ್ವಲ್ಪ ನಗದು ಹಣವನ್ನು ನಿಮ್ಮ ಬಳಿಯಲ್ಲಿ ಇಟ್ಟುಕೊಂಡ್ರೆ ಒಳ್ಳೆಯದು. ಹಾಗಾಗಿ ಯಾರೆಲ್ಲ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಹೊರಟಿದ್ದೀರಾ ಮತ್ತು ಯಾರೆಲ್ಲ ಹೋಗಲು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀರಾ, ನಾವು ಹೇಳಿದಂತಹ ಈ ಎಲ್ಲ ಮಾಹಿತಿಗಳನ್ನು ಅಥವಾ ಎಲ್ಲ ಟಿಪ್ಸ್ಗಳನ್ನು ಅಳವಡಿಸಿಕೊಂಡಿದ್ದೀಯಾದಲ್ಲಿ ನಿಮ್ಮ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ಈ ಪ್ರವಾಸವು ಅತ್ಯಂತ ಯಶಸ್ವಿಯಾಗುತ್ತೆ ಅಂತ ಹೇಳ್ತಾ, ಇದಾಗುತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಹಾಗೂ ವಿಶ್ವವಾಣಿ ಟಿವಿ.